ಹಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್. ಸ್ನೇಹಿತರೆ, GPSTR ಮತ್ತು HSTR ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಹೊರಬಿದ್ದಿದೆ. GPSTRನಲ್ಲಿ ಪ್ರಾಥಮಿಕ ಮತ್ತು ಪದವೀಧರ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಒಟ್ಟು 15,000 ಹುದ್ದೆಗಳ ಭರ್ತಿ ಆರಂಭ ಆಗಿರುವಂಥದ್ದು. ಸೊ ಈ ಒಂದು ನೇಮಕಾತಿ ಶಿಕ್ಷಕ ಆಕಾಂಕ್ಷಿಗಳಿಗೆ ತುಂಬ ಅವಶ್ಯಕತೆ ಮತ್ತು ಕೆಲವರಿಗೆ ಅನಿವಾರ್ಯ ಕೂಡ ಇರುತ್ತೆ. ಸೊ ಅಂಥವರು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ. ಸೊ ಅವರು ಕೇರ್ಫುಲ್ಲಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಒಳಗಾಗಿ ಕಡ್ಡಾಯವಾಗಿ ಮಾಡಿಕೊಳ್ಬೇಕು ಮತ್ತು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಏನೂ ಸಮಸ್ಯೆ ಆಗದಂತೆ ನೀವು ಮುನ್ನೆಚ್ಚರಿಕೆ ವಹಿಸಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಂಗ್ರಹಿಸಬೇಕು ಅನ್ನುವಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ನಲ್ಲಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಸೊ ಗೆಳೆಯರೆ, ಕರ್ನಾಟಕ ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ GPSTR ಮತ್ತು HSTR ನೋಟಿಫಿಕೇಷನ್ ಕುರಿತಾಗಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಕೂಡ ಗೊತ್ತೇ ಇದೆ. ಆನ್ಲೈನ್ ಮೂಲಕ ಅರ್ಜಿ ಕೂಡ ಆರಂಭ ಆಗಿದೆ. ಸೊ 18ನೇ ತಾರೀಕಿಂದ ಅರ್ಜಿ ಆರಂಭವಾಗಿರುವಂಥದ್ದು. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ 3 ವಿಭಾಗಗಳಲ್ಲಿ ನಾನು ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಇಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಒಂದು ಶೈಕ್ಷಣಿಕ ದಾಖಲೆಗಳು. ಸೊ ಅದಕ್ಕೆ ಕಡ್ಡಾಯವಾಗಿ SLC ಅಂಕಪಟ್ಟಿ ಬೇಕು. ಯಾಕೆಂದರೆ ಜನ್ಮ ದಿನಾಂಕದ ದೃಢೀಕರಣಕ್ಕೋಸ್ಕರ ಇದು ಅತ್ಯಂತ ಅವಶ್ಯಕತೆ ಇರುತ್ತೆ. ಹಾಗೆ ಸೊ ನಿಮ್ಮ ಹೆಸರು, ತಂದೆ ಹೆಸರು, ಹಾಗೆ ಜನ್ಮ ದಿನಾಂಕ ಅವೆಲ್ಲವೂ ಕೂಡ ನಮೂದು ಮಾಡಬೇಕಾಗಿರುವಂಥದ್ದು ಈ SLC ಅಂಕಪಟ್ಟಿಯ ಆಧಾರದ ಮೇಲೆ. ಹಾಗೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯ ಅಂಕಪಟ್ಟಿ ಅವಶ್ಯಕತೆ ಇದೆ. ಹಾಗೆ ಪದವಿ ಅಂಕಪಟ್ಟಿಗಳು ಅಂದರೆ BA, BSc, BCom ಮತ್ತು ಇನ್ನಿತರ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಎಲ್ಲ ಸೆಮಿಸ್ಟರ್ ಅಥವಾ ವರ್ಷಗಳ ಅಂಕಪಟ್ಟಿ ಬೇಕು. ಹಾಗೆ ಘಟಿಕೋತ್ಸವ ಪ್ರಮಾಣ ಪತ್ರ ಬೇಕು. ಸೊ ಈ ಘಟಿಕೋತ್ಸವ ಪ್ರಮಾಣ ಪತ್ರ ಸದ್ಯ ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ. ಅಂದರೆ ಈಗ ಸದ್ಯದ ಮಟ್ಟಿಗೆ ಪಾಸಿಂಗ್ ಇದ್ದು ನಡೆಯುತ್ತೆ ಅಥವಾ ಇಲ್ಲದೇ ಇದ್ದರೂ ನಡೆಯುತ್ತೆ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಇದು ಕಡ್ಡಾಯವಾಗಿ ಬೇಕಾಗುತ್ತೆ. ಇನ್ನು ವೃತ್ತಿಪರ ಶಿಕ್ಷಣದ ಅಂಕಪಟ್ಟಿಗಳು ಅಂದರೆ BEd ಇರ್ಬೋದು, D.Ed ಇರ್ಬೋದು, DLD ಇರ್ಬೋದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಗಳು ಬೇಕು. ಪಾಸಿಂಗ್ ಅಥವಾ ಘಟಿಕೋತ್ಸವ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಾಗೆ GPSTRಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಕಡ್ಡಾಯವಾಗಿ TET ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಅಥವಾ CTET ಆಗಿತ್ತು ಅಂದರೆ ಆ CTET ಪ್ರಮಾಣ ಪತ್ರ ಬೇಕಾಗುತ್ತೆ. ಇಷ್ಟು ಶೈಕ್ಷಣಿಕವಾಗಿ ಅವಶ್ಯಕತೆ ಇರತಕ್ಕಂತಹ ಒಂದು ಪ್ರಮಾಣ ಪತ್ರಗಳು. ಹಾಗೆ ಮೀಸಲಾತಿ ಪ್ರಮಾಣ ಪತ್ರಗಳು ಹೇಗೆ ಅಂತಂದರೆ, ಒಂದು ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಮಾಣ ಪತ್ರ ಬೇಕಾಗುತ್ತೆ. ಯಾವುದೇ ಒಂದು ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ತೀರಿ ಅಂದರೆ ಅದರಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಸೊ ಇತ್ತೀಚೆಗೆ SC, ST ಎಸ್ಪೆಷಲಿ SCಯಲ್ಲಿ ಒಳ ಮೀಸಲಾತಿಯನ್ನು ತರಲಾಯಿತು. ಸೊ SC A, B, C ಅಂತೇಳಿ. ಹಾಗಾಗಿ SC ಅವರು ಈ ಹಿಂದೆ ಎಷ್ಟೇ ಬಾರಿ ಈ ಒಂದು ಕ್ಯಾಟಗರಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸಿದ್ರು ಕೂಡ ಮತ್ತೊಮ್ಮೆ ಈಗ ಒಳ ಮೀಸಲಾತಿ ನಮೂದಾಗಿರ್ತಕ್ಕಂಥ ಅಂದರೆ ಪ್ರವರ್ಗ A, B, C ಅದು ನಮೂದಾಗಿರ್ತಕ್ಕಂಥ ಹೊಸ ಒಂದು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗೆ ST ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ST ಮತ್ತು ಪ್ರವರ್ಗ ಅದು ಒಂದು ಸರಿ ಮಾಡಿದರೆ ಅದು ಲೈಫ್ ಟೈಮ್ ಬರುತ್ತೆ. ಸೊ ಹಾಗಾಗಿ ಮತ್ತೆ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಆದರೆ 2A, 2B, 3A, 3B ಮೀಸಲಾತಿಗೆ ಸಂಬಂಧಪಟ್ಟಂತೆ ಸೊ 5 ವರ್ಷದ ಒಳಗೆ ಇರತಕ್ಕಂತಹ ಒಂದು ಚಾಲ್ತಿಯಲ್ಲಿರುವಂಥ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಕೊಂಡಿರಬೇಕಾಗತ್ತೆ. ಒಂದು ವೇಳೆ 5 ವರ್ಷಕ್ಕಿಂತ ಹಳೇದಿತ್ತು ಅಂತಂದರೆ ಸೊ ನೀವು ಹೊಸದನ್ನು ಮಾಡಿಸ್ಬೇಕು. ಇಲ್ಲ 5 ವರ್ಷದ ಒಳಗೆ ಇದೆ ಅಂತಂದರೆ ಸೊ ಅಂಥವ್ರಿಗೆ ಅದೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಡೆಯುತ್ತೆ. ಹಾಗೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ 1ರಿಂದ 10ನೇ ತರಗತಿಯವರೆಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದರೆ ಸೊ ಅವರು ಈ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಎಷ್ಟು ಶಾಲೆಗಳಲ್ಲಿ ಓದಿದ್ದಾರೋ ಅಷ್ಟು ಶಾಲೆಗಳಿಂದ ಈ ಪ್ರಮಾಣ ಪತ್ರವನ್ನು ತರಬೇಕು. ಅದಕ್ಕೆ ಶಾಲಾ ಮುಖ್ಯಸ್ಥರು ಸಿಗ್ನೇಚರ್ ಹಾಕಿರಬೇಕು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ BO ಸಿಗ್ನೇಚರ್ ಹಾಕಿರಬೇಕು. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಆ ಸಿಗ್ನೇಚರಲ್ಲಿ ಡೇಟ್ ನಮೂದಾಗಿರಬೇಕಾಗತ್ತೆ. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದು ಕೂಡ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಎಷ್ಟು ಶಾಲೆಗಳಲ್ಲಿ ಓದಿದರೋ ಅಷ್ಟು ಶಾಲೆಗಳ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಸೊ ಅದಕ್ಕೆ ಹೆಡ್ ಮಾಸ್ಟರ್ ಮತ್ತು BO ಸಿಗ್ನೇಚರ್ ಆಗಿರಬೇಕಾಗತ್ತೆ. ಸೊ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಕ್ಲೈಮ್ ಮಾಡ್ತಕ್ಕಂಥವ್ರು 371J ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಸೊ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಕೊಡ್ತಕ್ಕಂಥವ್ರು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಹಾಗೆ ಅಂಗವಿಕಲ ಮೀಸಲಾತಿ ಬಯಸ್ತಕ್ಕಂಥದ್ದು ಅದು ಪ್ರಮಾಣ ಪತ್ರವನ್ನು ಹೊಂದಿರಲೇಬೇಕಾಗತ್ತೆ. ನಿಗದಿತ ವೈದ್ಯಕೀಯ ಮಂಡಳಿಯಿಂದ UDID ಕಾರ್ಡ್ ಅಥವಾ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಯಾರಿಗೆಲ್ಲ ಸೊ ಅಂಗವಿಕಲ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಾರೋ ಅಂಥವರು ಕಡ್ಡಾಯವಾಗಿ UDID ಕಾರ್ಡನ್ನು ಹೊಂದಿರಬೇಕು. ಇನ್ನು ಮಾಜಿ ಸೈನಿಕ ಪ್ರಮಾಣ ಪತ್ರ. ಯಾರಾದರೂ ಮಾಜಿ ಸೈನಿಕರಿದ್ದರೆ ಸೊ ಸೇನಾ ಇಲಾಖೆ ಅಂದರೆ ತಮ್ಮ ಸೇನಾ ಇಲಾಖೆಯಿಂದ ಡಿಸ್ಚಾರ್ಜ್ ಕಾರ್ಡ್ ಅಂತ ಇರುತ್ತಲ್ಲ, ಅಂದರೆ ಬಿಡುಗಡೆಯನ್ನು ಹೊಂದಿರತಕ್ಕಂಥ ಪ್ರಮಾಣ ಪತ್ರ ಸೊ ಅದು ಬೇಕಾಗುತ್ತೆ. ಸೊ ಹಾಗೆ ವೈಯಕ್ತಿಕ ಪ್ರಮಾಣ ಪತ್ರಗಳು. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್ ಯಾವುದಾದ್ರೂ ಒಂದಿರಬೇಕಾಗತ್ತೆ ಕಡ್ಡಾಯವಾಗಿ. ಭಾವಚಿತ್ರ ಮತ್ತು ಸಿಗ್ನೇಚರ್ ಬೇಕು. ಅಂದರೆ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಇತ್ತೀಚಿನ
ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಾಗೆ ಬಿಳಿ ಕಾಗದದ ಮೇಲೆ ಸಿಗ್ನೇಚರ್ ಮಾಡಿರ್ತಕ್ಕಂಥ ಒಂದು ನಿಮ್ಮ ಸಹಿಯ ಸ್ಕ್ಯಾನ್ ಕಾಪಿ ಕೂಡ ಬೇಕಾಗುತ್ತೆ. ಒಂದು ವೇಳೆ ನೀವು ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಇಲಾಖೆಯ ಮೇಲಾಧಿಕಾರಿಗಳಿಂದ ಪಡೆದಿರ್ತಕ್ಕಂಥ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಈ NOC ನಿರಾಕ್ಷೇಪಣಾ ಪ್ರಮಾಣ ಪತ್ರ ನಿಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಂದ ಪಡೆದುಕೊಳ್ಬೇಕಾಗುತ್ತೆ. ಹಾಗೆ ಅರ್ಜಿ ಕರೆಯುವ ಅಧಿಸೂಚನೆಯಲ್ಲಿ ನಮೂದಿಸಿರುವ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಮೀಸಲಾತಿ ಪ್ರಮಾಣ ಪತ್ರಗಳು ಮತ್ತು ಅಂಕಪಟ್ಟಿಗಳು ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ. ನಾ ಹೇಳ್ದಂಗೆ ಸೊ ನಿಮಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದೆ ಆದರೆ ಕಾನ್ವೊಕೇಶನ್ ಇಲ್ಲ, BEd ಅಥವಾ DEd ಮಾರ್ಕ್ಸ್ ಕಾರ್ಡ್ ಇದೆ ಆದರೆ ಕಾನ್ವೊಕೇಶನ್ ಇಲ್ಲ ಅಂತಂದರೆ ಸದ್ಯದ ಮಟ್ಟಿಗೆ ನಡೆಯುತ್ತೆ. ಆದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಅವನ್ನು ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಕಾನ್ವೊಕೇಶನ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪಾಸಿಂಗ್ ಸರ್ಟಿಫಿಕೇಟ್ ತರಬೇಕು. ಅದು 6 ತಿಂಗಳು ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ. ಇದಿಷ್ಟು ಗೆಳೆಯರೆ ಶೈಕ್ಷಣಿಕ ಅಂದರೆ ಅರ್ಜಿಯನ್ನು ಸಲ್ಲಿಸಲು ಅಗತ್ಯ ಇರತಕ್ಕಂಥ ಡಾಕ್ಯುಮೆಂಟ್ಸ್ಗಳು. ಸೊ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ HSTR ಇರ್ಬೋದು, GPSTR ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿ ಇರ್ಬೋದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಮಗೆ ಸಂಪರ್ಕಿಸಿದ ಅರ್ಜಿಯನ್ನು ಸಲ್ಲಿಸಿ ನಿಮಗೆ PDF ಮತ್ತು ರಿಸಿಪ್ಟನ್ನು ಕಳಿಸ್ಕೊಡ್ತೇವೆ. ಸೊ ಅಂತಹ ಆಸಕ್ತರು ಸಂಪರ್ಕಿಸ್ಬೋದು 9108736889. ಇನ್ನೊಂದ್ಸರಿ ಹೇಳ್ತೀನಿ, 9108736889ಗೆ ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮನವಿಯನ್ನು ಮಾಡಿದರೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತೇವೆ. ಗೆಳೆಯರೆ, ಇದಿಷ್ಟು ಕೂಡ ಒಂದು ಮಾಹಿತಿ. ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.